ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಹಳೆ ಮೈಸೂರು ಟಾರ್ಗೆಟ್ ವಿಜಯೇಂದ್ರ ರಣತಂತ್ರ. ಯುವ ಮೋರ್ಚಾ ಶಕ್ತಿ ಪ್ರದರ್ಶನ, ಜೆಡಿಎಸ್ ಭದ್ರಕೋಟೆ ಛಿದ್ರಾನ. ಮಂಡ್ಯದ ಮೇಲೆ ಕಣ್ಣು, ಒಂದೇ ಕಲ್ಲು ಎರಡು ಹಕ್ಕಿಗೆ ಗುರಿ. ಇದು ಬಿವೈವಿ ಮಂಡ್ಯ ಶಿಕಾರಿಯ ಸ್ಟೋರಿ. ಹಳೆ ಮೈಸೂರು ಭಾಗದಲ್ಲಿ ವಿಜಯೇಂದ್ರ ಸಂಚಲನ ಸೃಷ್ಟಿ ಮಾಡೋದಕ್ಕೆ ಎಲ್ಲ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚು ಸ್ಥಾನವನ್ನ ಗೆಲ್ಲಬೇಕು ಅಂತ ರಣತಂತ್ರವನ್ನ ರೂಪಿಸಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲೇ ಠಿಕಾಣಿಯನ್ನ ಹೂಡಿದ್ದಾರೆ ಬಿವೈ ವಿಜಯೇಂದ್ರ. ರೀಸೆಂಟ್ ಆಗಿ ಆರ್ ಅಶೋಕ್ ಅವರು ನನಗೆ ಮಂಡ್ಯ ಉಸ್ತುವಾರಿ ಬೇಡ ಅಂತ ಸಿಎಂಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಪತ್ರವನ್ನ ಬರೆದಂತ ಹಿನ್ನೆಲೆಯಲ್ಲಿ ಅದರಿಂದ ಮುಕ್ತಿಗೊಳಿಸಿದ್ರು ಸಿಎಂ ಅಂತೆಲ್ಲ ವಿಷಯ ಗೊತ್ತಾಗಿತ್ತು ನಮಗೆ. ಈಗ ಅಶೋಕ್ ನಿರ್ಧಾರದ ಬಳಿಕ ಮಂಡ್ಯದಲ್ಲಿ ವಿಜಯೇಂದ್ರ ಸಖತ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಇವತ್ತು ಮಂಡ್ಯದಲ್ಲಿ ಯುವ ಮೋರ್ಚಾ ಸಮಾವೇಶದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ವಿಜಯೇಂದ್ರ ನೇತೃತ್ವದಲ್ಲಿ ಇವತ್ತಿನ ಸಮಾವೇಶ ನಡೆಯುತ್ತೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಅಂದ್ರೆ 9:00ವರೆಗೆ ಪ್ಲಾನ್ ಇರೋದು. ಇಂಡುವಾಳು ಗ್ರಾಮದಿಂದ ಬೈಕ್ ರ್ಯಾಲಿ ಆರಂಭ ಆಗುತ್ತೆ. 5,000ಕ್ಕೂ ಅಧಿಕ ಕಾರ್ಯಕರ್ತರು ಈ ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಳ್ತಾರೆ ಅಂತ ಹೇಳಿ ನಿರೀಕ್ಷೆಗಳಿದೆ. ಈಗ ಜೆಡಿಎಸ್ ನ ಭದ್ರಕೋಟೆ ಹೇಳಿ ಕೇಳಿ, ಹಳೆ ಮೈಸೂರು ಭಾಗ ಅದರಲ್ಲೂ ಮಂಡ್ಯ, ಈ ಜೆಡಿಎಸ್ ನ ಭದ್ರಕೋಟೆಯನ್ನ ಛಿದ್ರ ಮಾಡೋದಕ್ಕೆ ವಿಜಯೇಂದ್ರ ಅವರು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಮಂಡ್ಯ ಭಾಗದಲ್ಲಿ ಹೆಚ್ಚು ಸ್ಥಾನ ಗೆಲ್ಲಿಸುವಂತ ಪಣವನ್ನ ತೊಟ್ಟಿದ್ದಾರೆ ಬಿಜೆಪಿ ಪಕ್ಷದಿಂದ. ಮಂಡ್ಯದಿಂದ ಯುವ ಮೋರ್ಚಾ ಸಮಾವೇಶವನ್ನ ಮಾಡೋ ಮುಖಾಂತರ ಆ ಭಾಗದಲ್ಲಿ ಇರುವಂತ ಯುವಕರನ್ನ ಸೆಳೆಯುವ ಪ್ರಯತ್ನ. ಕೆಆರ್ ಪೇಟೆ ಮಾದರಿಯಲ್ಲಿ, ಯಾಕಂದ್ರೆ ಈ ಹಿಂದೆ ಆಪರೇಷನ್ ಕಮಲಕ್ಕೆ ಒಳಗಾದಂತ ನಾರಾಯಣ್ ಗೌಡ್ರು ಕೆಆರ್ ಪೇಟೆಯಿಂದ ಬಿಜೆಪಿ ಅಭ್ಯರ್ಥಿ ಆದಂತ ಸಂದರ್ಭದಲ್ಲಿ ಜೆಡಿಎಸ್ ಪ್ರಬಲವಾಗಿದ್ದಂತ ಕ್ಷೇತ್ರದಲ್ಲಿ ವಿಜಯೇಂದ್ರ ಅವರ ಚಾಣಾಕ್ಯತನನೇ ಮತ್ತೆ ಹೈಕಮಾಂಡ್ ಅವರಿಗೆ ಕೊಟ್ಟಂತ ಜವಾಬ್ದಾರಿಯನ್ನ ಕೆಆರ್ ಪೇಟೆಯಲ್ಲಿ ಸಮರ್ಥವಾಗಿ ನಿಭಾಯಿಸಿದ್ರು. ನಾರಾಯಣ್ ಗೌಡ್ರನ್ನ ಗೆಲ್ಲಿಸ್ಕೊಂಡು ಬಂದಿದ್ರು. ಹಾಗಾಗಿ ಕೆಆರ್ ಪೇಟೆ ಮಾದರಿಯಲ್ಲೇ ರಣತಂತ್ರವನ್ನ ಮಂಡ್ಯದಲ್ಲಿ ರೂಪಿಸೋದಕ್ಕೆ ವಿಜಯೇಂದ್ರ ತಯಾರಿಗಳನ್ನ ಮಾಡ್ಕೊಂಡಿರೋದು. ಮಂಡ್ಯದಲ್ಲಿ ಹೆಚ್ಚು ಸ್ಥಾನ ಗೆದ್ರೆ ಅದು ವಿಜಯೇಂದ್ರ ಅವ್ರಿಗೆ ಅಫ್ಕೋರ್ಸ್ ರಾಜಕೀಯವಾಗಿ ದೊಡ್ಡ ಮಟ್ಟದಲ್ಲಿ ಪ್ಲಸ್ ಆಗುತ್ತೆ. ಹೈಕಮಾಂಡ್ಗೆ ಮತ್ತಷ್ಟು ಹತ್ರ ಆಗ್ತಾರೆ ವಿಜಯೇಂದ್ರ. ಮುಂದೆ ಪಕ್ಷದಲ್ಲಿ ಉನ್ನತ ಸ್ಥಾನಮಾನದ ನಿರೀಕ್ಷೆಗಳನ್ನ ಇಟ್ಕೊಂಡಿರೋದು ಈ ಒಂದು ಗೆಲುವಿನಿಂದ ಅವರಿಗೆ ಮೇಜರ್ ಪ್ಲಸ್ ಆಗುತ್ತೆ. ಇನ್ನು ನಿಖಿಲ್ ವರ್ಸಸ್ ವಿಜಯೇಂದ್ರ, ಮಂಡ್ಯದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ ನಿಖಿಲ್. ಯಾಕಂದ್ರೆ ಮಂಡ್ಯ ಲೋಕಸಭೆ ಸೋಲಿನ ಬಳಿಕ ಪಕ್ಷ ಸಂಘಟನೆಯನ್ನ ನಿರಂತರವಾಗಿ ಆ ಭಾಗದಲ್ಲಿ ಮಾಡ್ತಲೇ ಇದ್ದಾರೆ. ಆದ್ರೆ ಅವರು ಈ ಸಲ ನಿಲ್ಲೋದು ರಾಮನಗರದಿಂದ ಆದ್ರೂ ಕೂಡ ಮಂಡ್ಯದ ಮೇಲೆ ಇನ್ನೂ ಕಣ್ಣನ್ನ ಇಟ್ಟಿದ್ದಾರೆ. ಜಿಲ್ಲೆಯಾದ್ಯಂತ ಸಂಚಾರವನ್ನ ನಿಖಿಲ್ ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ. ಅಂದ್ರೆ ಅಲ್ಲಿನ ಯುವಕರನ್ನ ಸೆಳೆಯೋ ಪ್ರಯತ್ನವನ್ನ ಜೆಡಿಎಸ್ ಪರವಾಗಿ ನಿಖಿಲ್ ಕೂಡ ಮಾಡ್ತಿರೋದ್ರಿಂದ ಈ ನಿಖಿಲ್ಗೆ ಟಕ್ಕರ್ ಅನ್ನ ಕೊಡೋದಕ್ಕೆ ವಿಜಯೇಂದ್ರ ರಣತಂತ್ರವನ್ನ ರೂಪಿಸಿದ್ದಾರೆ. ಯುವ ಮತದಾರರ ಮಾಹಿತಿಯನ್ನ ಆಲ್ರೆಡಿ ವಿಜಯೇಂದ್ರ ಪಡ್ಕೊಂಡಿದ್ದಾರೆ. ಯುವಕರನ್ನ ಸೆಳೆಯೋದಕ್ಕೆ ದೊಡ್ಡ ಮಟ್ಟದಲ್ಲಿ ಸಮಾವೇಶ ಆಗ್ತಾ ಇದೆ. ಮೈ ಶುಗರ್ ಮೈದಾನದಲ್ಲಿ ಸಮಾವೇಶದ ಸಿದ್ಧತೆ ಹೇಗಿದೆ ಅಂತ ಹೇಳಿ ನಮ್ಮ ಪ್ರತಿನಿಧಿ ಸುನಿಲ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ನೋಡೋಣ. ಮೈಸೂರು ಭಾಗದಲ್ಲಿ ಕಮಲ ಅರಳಿಸಲೇಬೇಕು ಅಂತ ರಾಜ್ಯ ಬಿಜೆಪಿ ಹಾಗೂ ಕೇಂದ್ರ ಬಿಜೆಪಿ ನಿರ್ಧಾರವನ್ನ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಮಂಡ್ಯದಲ್ಲಿ ಇವತ್ತು ಯುವ ಮೋರ್ಚಾ ಸಮಾವೇಶವನ್ನ ಕೂಡ ಹಮ್ಮಿಕೊಂಡಿರುವಂತದ್ದು. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಇವತ್ತು ಕಾರ್ಯಕರ್ತರನ್ನ ಸೇರಿಸುವಂತ ಕೆಲಸವನ್ನ ಬಿಜೆಪಿ ಮಾಡ್ತಾ ಇರುವಂತದ್ದು. ಮಂಡ್ಯದ ಮೈಶುಗರ್ ಮೈದಾನ, ಅಂದ್ರೆ ನಾವೀಗ ಆ ಒಂದು ಮೈಶುಗರ್ ಮೈದಾನದಲ್ಲಿದ್ದೀವಿ. ಇಲ್ಲಿ ಬೃಹತ್ ವೇದಿಕೆಯನ್ನ ಕೂಡ ಹಾಕಿರುವಂತದ್ದು. ಅಂದ್ರೆ ಇವತ್ತು ಮಂಡ್ಯದಲ್ಲಿ ಮೊದಲನೇ ಬಾರಿಗೆ ಯುವ ಮೋರ್ಚಾ ಸಮಾವೇಶವನ್ನ ಮಾಡಲಾಗ್ತಾ ಇದೆ. ನಿಟ್ಟಿನಲ್ಲಿ ಬೃಹತ್ ವೇದಿಕೆಯನ್ನ ಹಾಕಲಾಗಿದೆ. ಸುಮಾರು ಈ ಒಂದು ವೇದಿಕೆಯಲ್ಲಿ 20ಕ್ಕೂ ಹೆಚ್ಚು ಆಸನಗಳನ್ನ ಹಾಕಿದ್ದಾರೆ. ಅಂದ್ರೆ ಇವತ್ತು ಇಲ್ಲಿಂದಲೇ ಒಂದು ವಿಜಯ ಯಾತ್ರೆಯನ್ನ ಆರಂಭಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ನಿರ್ಧಾರವನ್ನ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಏನು ಬಿವೈ ವಿಜಯೇಂದ್ರ ಅವರ ಹೆಗಲಿಗೆ ಈ ಒಂದು ಸಮಾವೇಶದ ಜವಾಬ್ದಾರಿಯನ್ನ ಕೂಡ ಕೊಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ಮಂಡ್ಯದಲ್ಲಿ ಬೃಹತ್ ಸಮಾವೇಶವನ್ನ ಇವತ್ತು ಮಾಡ್ತಾ ಇರತಕ್ಕಂಥದ್ದು. ಹೀಗಾಗಿ ಸುಮಾರು 10,000ಕ್ಕೂ ಹೆಚ್ಚು ಆಸನಗಳನ್ನ ಈ ಒಂದು ಸಮಾವೇಶಕ್ಕೆ ಹಾಕಿರುವಂತದ್ದು. ನೀವೀಗ ದೃಶ್ಯದಲ್ಲಿ ನೋಡ್ತಿದ್ದೀರಾ, ಸಾಕಷ್ಟು ಸಂಖ್ಯೆಯಲ್ಲಿ ಈ ಒಂದು ಸಮಾವೇಶಕ್ಕೆ
ಕಾರ್ಯಕರ್ತರು ಮತ್ತು ಅಭಿಮಾನಿಗಳನ್ನ ಸೇರಿಸುವಂತ ಕೆಲಸವನ್ನ ಇವತ್ತು ಬಿಜೆಪಿ ಪಕ್ಷ ಮಾಡಲಿಕ್ಕೆ ಸಾಕಷ್ಟು ತಯಾರಿಯನ್ನ ಮಾಡಿಕೊಂಡಿದೆ. ಈ ಒಂದು ಸಮಾವೇಶಕ್ಕೆ ಚಾಮರಾಜನಗರ ಆಗ್ಬೋದು, ರಾಮನಗರ ಆಗ್ಬೋದು, ಮೈಸೂರು ಜಿಲ್ಲೆ ಆಗ್ಬೋದು, ಹೀಗೆ ಅಕ್ಕಪಕ್ಕದ ಅಂದ್ರೆ ಮಂಡ್ಯದ ಅಕ್ಕಪಕ್ಕದ ಜಿಲ್ಲೆಗಳಿಂದ ಸಾಕಷ್ಟು ಕಾರ್ಯಕರ್ತರನ್ನ ಕರ್ತರುವಂತ ಕೆಲಸವನ್ನ ಬಿಜೆಪಿ ಒಂದು ಯೋಜನೆಯನ್ನ ಅಂದ್ರೆ ತಯಾರಿಯನ್ನ ಮಾಡಿಕೊಂಡಿರುವಂತದ್ದು. ಇನ್ನು ಈ ಒಂದು ಸಮಾವೇಶಕ್ಕೆ ಸುಮಾರು 20,000 ಜನರನ್ನ ಸೇರಿಸ್ತೀವಿ ಅಂತ ಈಗಾಗಲೇ ಬಿಜೆಪಿ ಹೇಳ್ಕೊಂಡಿರುವಂತದ್ದು. ಹೀಗಾಗಿ ಸಾಕಷ್ಟು ತಯಾರಿಯನ್ನ ಮಾಡಿಕೊಂಡಿದೆ. ಮಂಡ್ಯದ ಮೈಶುಗರ್ ಮೈದಾನ ಅಂದ್ರೆ ಸುಮಾರು 5 ಎಕರೆ ವಿಸ್ತೀರ್ಣ ಇರುವಂತ ಮಂಡ್ಯದ ಮೈಶುಗರ್ ಮೈದಾನದಲ್ಲಿ ಇವು ಒಂದು ಬೃಹತ್ ಸಮಾವೇಶನ ಹಮ್ಮಿಕೊಂಡಿರತಕ್ಕಂಥದ್ದು. ಅಂದ್ರೆ ಈ ಹಿಂದೆ ಮಂಡ್ಯಗೆ ಅಮಿತ್ ಶಾ ಬಂದಂತ ಸಂದರ್ಭದಲ್ಲೂ ಕೂಡ ಮಂಡ್ಯದಿಂದಲೇ ವಿಜಯ ಯಾತ್ರೆಯನ್ನ ಆರಂಭಿಸ್ತೀವಿ ಅಂತಕ್ಕಂಥ ಹೇಳಿಕೆಗಳನ್ನ ಕೂಡ ಕೊಟ್ಟಿದ್ರು. ಅದೇ ರೀತಿ ಈಗ ಮಂಡ್ಯದಲ್ಲಿ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಈ ಒಂದು ಬೃಹತ್ ಸಮಾವೇಶವನ್ನ ಮಾಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸುಲ್ ಜೊತೆ ಸುನಿಲ್ ಗೌಡ, ನ್ಯೂಸ್ 18 ಮಂಡ್ಯ. ಇನ್ನು ಬಿಜೆಪಿ ಯುವ ಮೋರ್ಚಾಗೆ ಬರುವಂತಹ ಕಾರ್ಯಕರ್ತರಿಗೆ ಭರ್ಜರಿ ಭೋಜನ ವ್ಯವಸ್ಥೆಯನ್ನ ಮಾಡಲಾಗಿದೆ. 20,000 ಜನರಿಗೆ 15 ಮಂದಿ ಬಾಣಸಿಗರು ತಿಂಡಿ ಊಟ ರೆಡಿ ಮಾಡ್ತಾ ಇದ್ದಾರೆ. ಊಟ ತಿಂಡಿ ವಿತರಣೆಗೆ 30 ಕೌಂಟರ್ಗಳನ್ನ ತೆರೆಯಲಾಗಿದೆ. ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಸುನಿಲ್ ಗೌಡ. ನೋಡೋಣ. ಒಂದು ರಾಜಕೀಯ ಪಕ್ಷದ ಸಮಾವೇಶ ಅಂತಂದ್ರೆ ಅಲ್ಲಿಗೆ ಸಾವಿರಾರು ಕಾರ್ಯಕರ್ತರನ್ನ ಸೇರಿಸಲಾಗುತ್ತೆ. ಹಾಗಾಗಿ ಆ ಒಂದು ಕಾರ್ಯಕರ್ತರಿಗೆ ಭಾರಿ ಭೋಜನದ ವ್ಯವಸ್ಥೆಯನ್ನ ಕೂಡ ಮಾಡಲಾಗುತ್ತೆ. ಅದೇ ರೀತಿ ಇವತ್ತು ಮಂಡ್ಯದಲ್ಲಿ ಯುವ ಮೋರ್ಚಾ ಸಮಾವೇಶವನ್ನ ಕೂಡ ಬಿಜೆಪಿ ಪಕ್ಷ ಹಮ್ಮಿಕೊಂಡಿರುವಂತದ್ದು. ಈ ನಿಟ್ಟಿನಲ್ಲಿ ಬರುವಂತಹ ಕಾರ್ಯಕರ್ತರಿಗೆ ಊಟದ ವ್ಯವಸ್ಥೆಯನ್ನ ಕೂಡ ಮಾಡಿರುವಂತದ್ದು. ನಾವೀಗ ಆ ಊಟದ ವ್ಯವಸ್ಥೆ ಮಾಡಿರುವಂತಹ ಜಾಗದಲ್ಲಿ ಇದೀವಿ. ಸುಮಾರು 30 ಕೌಂಟರ್ಗಳನ್ನ ನಿರ್ಮಿಸಿರುವಂತದ್ದು. ಅಂದ್ರೆ ಈ ಒಂದು ಸಮಾವೇಶಕ್ಕೆ 20,000 ಕಾರ್ಯಕರ್ತರು ಮತ್ತು ಅಭಿಮಾನಿಗಳನ್ನ ಸೇರಿಸುವಂತ ಒಂದು ತಯಾರಿಯನ್ನ ಬಿಜೆಪಿ ಮಾಡಿಕೊಂಡಿರುವಂತದ್ದು. ಆ ನಿಟ್ಟಿನಲ್ಲಿ ಎಲ್ಲರಿಗೂ ಕೂಡ ಭೋಜನದ ವ್ಯವಸ್ಥೆಯನ್ನ ಮಾಡಲಿಕ್ಕೆ ಒಂದು ಕೌಂಟರ್ ಅನ್ನ ನಿರ್ಮಿಸಿರುವಂತದ್ದು. ಅಂದ್ರೆ 30 ಕೌಂಟರ್ಗಳನ್ನ ಕೂಡ ನಿರ್ಮಿಸಿರುವಂತದ್ದು. ಸುಮಾರು 15 ಜನ ಬಾಣಸಿಗರನ್ನ ಈ ಒಂದು ಊಟದ ತಯಾರಿ ವ್ಯವಸ್ಥೆಗೆ ಕೂಡ ನಿಯೋಜನೆ ಮಾಡಿರುವಂತದ್ದು. ಸುಮಾರು ಒಂದಷ್ಟು ಖಾದ್ಯಗಳನ್ನ ಈಗಾಗಲೇ ತಯಾರು ಮಾಡ್ತಾ ಇರತಕ್ಕಂಥದ್ದು. ಅಂದ್ರೆ 15 ಬಾಣಸಿಗರು 20,000 ಕಾರ್ಯಕರ್ತರಿಗಾಗಿ ಈಗಾಗಲೇ ತಯಾರಿಯನ್ನ ಕೂಡ ಮಾಡಿಕೊಂಡಿರುವಂತದ್ದು. ಇನ್ನು ಈಗಾಗಲೇ ನೀವು ದೃಶ್ಯದಲ್ಲಿ ನೋಡ್ತಿರ್ಬೋದು, ಒಂದಷ್ಟು ಊಟದ ತಯಾರಿಯನ್ನ ಮಾಡುವಂತ ಕೆಲಸವೂ ಕೂಡ ನಡೀತಾ ಇರುವಂತದ್ದು. ಅಂದ್ರೆ ಈ ಒಂದು 20,000 ಜನರಿಗೆ ಊಟದ ವ್ಯವಸ್ಥೆ ಯಾವ ರೀತಿ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಒಂದಷ್ಟು ಅಂದ್ರೆ 18 ಕ್ವಿಂಟಲ್ ಅಕ್ಕಿಯನ್ನ ಕೂಡ ಬಳಸಲಾಗ್ತಾ ಇದೆ. 50 ಕ್ವಿಂಟಲ್ ಬೀನ್ಸು, 50 ಕ್ವಿಂಟಲ್ ಕ್ಯಾರೆಟ್, 30 ಕ್ವಿಂಟಲ್ ಬದನೆಕಾಯಿ, 2 ಕ್ವಿಂಟಲ್ ಕ್ಯಾಪ್ಸಿಕಮ್, 2 ಕ್ವಿಂಟಲ್ ಈರುಳ್ಳಿ, 20 ಟಿನ್ ಎಣ್ಣೆ, 500 ಲೀಟರ್ ಮೊಸರು, ರವೆ 2 ಕ್ವಿಂಟಲ್, 100 ಕೆಜಿ ಸೊಪ್ಪನ್ನ ಕೂಡ ಈ ಒಂದು ಖಾದ್ಯಕ್ಕೆ ಅಂದ್ರೆ ಆಹಾರಕ್ಕೆ ಬಳಸ್ತಾ ಇರುವಂತದ್ದು. ಅಂದ್ರೆ 20,000 ಜನರಿಗೆ ಸಸ್ಯಾಹಾರಿ ಭೋಜನವನ್ನ ವ್ಯವಸ್ಥೆಯನ್ನ ಮಾಡ್ತಾ ಇರುವಂತದ್ದು. ಹೀಗಾಗಿ ಸಾಕಷ್ಟು ವೆರೈಟಿಯಲ್ಲಿ ಈ ಒಂದು ಆಹಾರವನ್ನ ಕೂಡ ತಯಾರು ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈ ಬಗ್ಗೆ ಯಾವೆಲ್ಲ ಖಾದ್ಯಗಳನ್ನ ಮತ್ತೆ ಯಾವೆಲ್ಲ ಆಹಾರಗಳನ್ನ ತಯಾರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಇಲ್ಲೊಬ್ರು ಬಾಣಸಿಗರಿದ್ದಾರೆ, ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನ ಮಾಡೋಣ. ಸರ್, ಏನೇನ್ ಮಾಡ್ತಾ ಇದ್ದೀರಾ ಸರ್? ಮೆನು ಏನೇನಿದೆ ಸರ್? ಇವಾಗ ತಿಂಡಿ ಬಂದು ಪೊಂಗಲ್ಲು, ಉಪ್ಪಿಟ್ಟು, ಕೇಸರಿಬಾತ್ ಮಾಡಿದ್ದೀವಿ. ಮಧ್ಯಾಹ್ನ ಊಟ ವಾಂಗಿಬಾತು, ಪಲಾವು, ಮೊಸರನ್ನ, ಹಾರ್ಲಿಕ್ಸ್ ಬರ್ಫಿ ತಯಾರು ಮಾಡಿದ್ವಿ. ಪ್ರತಿಯೊಬ್ಬರಿಗೂ ವಾಟರ್ ಬಾಟಲ್ ವ್ಯವಸ್ಥೆ ಮಾಡಿದ್ವಿ. ಸುಮಾರು ಒಂದು 20,000 ಜನಕ್ಕೆ ಅಡುಗೆ ಮಾಡ್ತಾ ಇದ್ವಿ. ನೀವೆಲ್ಲ ಎಷ್ಟು ಜನ ಇದ್ದೀರಾ? ಎಷ್ಟು ಯಾವಾಗಿಂದ ಕೆಲಸ? ರಾತ್ರಿಯಿಂದ ಮಾಡ್ತಾ ಇದ್ದೀರಾ ಏನು? ನಿನ್ನೆ ಸಾಯಂಕಾಲನೇ ಬಂದು ಎಲ್ಲ ಸೆಟ್ ಮಾಡಿಕೊಂಡು ನಿನ್ನೆ ಬೆಳಗಾನ ನೈಟ್ ಎಲ್ಲ ವರ್ಕ್ ಮಾಡಿದ್ದೀವಿ. ಸುಮಾರು 120 ಜನ ವರ್ಕರ್ಸ್ ಇದ್ದೀವಿ. ಬರೀ ಸಸ್ಯಾಹಾರಿನ ಅಥವಾ ಏನಾದರೂ ಮಾಂಸಾಹಾರಿ ಇದೆಯಾ? ಸಸ್ಯಾಹಾರಿ, ಬರೀ ಸಸ್ಯಾಹಾರಿ, ಪ್ಯೂರ್ಲಿ ವೆಜಿಟೇರಿಯನ್. ಸೊ ಇದು ಇಲ್ಲಿರ್ತಕ್ಕಂಥ ಬಾಣಸಿಗರು ಹೇಳ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ತಯಾರಿಯನ್ನ ಬಿಜೆಪಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. 20,000 ಜನರಿಗೆ ಊಟದ ವ್ಯವಸ್ಥೆಯನ್ನ ಕೂಡ ಮಾಡಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸುಲು ಜೊತೆ ಸುನಿಲ್ ಗೌಡ, ನ್ಯೂಸ್ 18 ಮಂಡ್ಯ. ಇನ್ನೇನು ಇಂಡುವಾಳದಿಂದ ಕೆಲವೇ ಹೊತ್ತಲ್ಲಿ ಬೈಕ್ ರ್ಯಾಲಿ ಆರಂಭ ಆಗುತ್ತೆ. ಪ್ರಮುಖ ನಾಯಕರು ಅದರಲ್ಲೂ ವಿಜೇಂದ್ರ ಅವರು ಈ ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದೇ ವಿಷಯವಾಗಿ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಒಂದ್ಸಗೆ ನಮ್ಮ ರಿಪೋರ್ಟರ್ ಸುನಿಲ್ ಗೌಡ. ಸುನಿಲ್ ಗೌಡ, ಮಂಡ್ಯ ಭಾಗದಲ್ಲಿ ಕೆಆರ್ಪೇಟೆಯ ಸ್ಟ್ರಾಟಜಿಯನ್ನ ಯೂಸ್ ಮಾಡೋದಕ್ಕೆ ಆ ಮುಖೇನ ಹೈಕಮಾಂಡ್ಗೆ ಹತ್ರ ಆಗಿ ಒಂದಿಷ್ಟು ಸ್ಥಾನಮಾನವನ್ನ ಗಿಟ್ಟಿಸಿಕೊಳ್ಳೋದಕ್ಕೆ ವಿಜೇಂದ್ರ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಈ ಸ್ಟ್ರಾಟಜಿಗಳು ಹೇಗಿದೆ ಮತ್ತೆ ಇವತ್ತಿನ ಸಮಾವೇಶದ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಾದ್ರೆ? ಖಂಡಿತ ಶರ್ಮಿತಾ, ಒಂದು ಕಡೆ ನಿನ್ನೆ ವಿಜಯೇಂದ್ರ ಅವರು ಮಂಡ್ಯಕ್ಕೆ ಆಗಮಿಸಿದ್ದಂತ ಸಂದರ್ಭದಲ್ಲೂ ಕೂಡ ಒಂದು ಮಾತನ್ನ ಹೇಳಿದ್ರು.
ಪ್ರತಿ ಬಾರಿ ಮಾಧ್ಯಮದವರು ಸಿಕ್ತಂತ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ನನ್ನನ್ನ ಪ್ರಶ್ನೆ ಮಾಡಿದ್ದಾರೆ. ಅಂದ್ರೆ ಪಕ್ಷದಲ್ಲಿ ಯಾವುದೇ ಸ್ಥಾನಮಾನವನ್ನ ಕೊಟ್ಟಿಲ್ಲ, ಯಾವ ಸ್ಥಾನಮಾನದ ನಿರೀಕ್ಷೆ ನಿಮ್ಗಿಲ್ವಾ ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ಆದ್ರೆ ಜನರ ಹೃದಯದಲ್ಲಿ ನನಗೆ ಸ್ಥಾನ ಸಿಕ್ಕಿದೆ, ಅದಷ್ಟೇ ಸಾಕು ಅನ್ನುವಂತ ಮಾತನ್ನ ವಿಜಯೇಂದ್ರ ಅವರು ಹೇಳಿದ್ರು. ಆದ್ರೆ ಎಲ್ಲೋ ಒಂದು ಕಡೆ ಏನು ಉಪಚುನಾವಣೆಗಳನ್ನ ನೋಡೋದಾದ್ರೆ ಮಂಡ್ಯದ KR ಪೇಟೆ ಉಪಚುನಾವಣೆ ಆಗ್ಬಹುದು, ತುಮಕೂರಿನ ಉಪಚುನಾವಣೆ ಆಗ್ಬಹುದು, ಇವೆಲ್ಲ ಉಪಚುನಾವಣೆಗಳನ್ನ ನೋಡೋದಾದ್ರೆ ಎಲ್ಲೋ ಒಂದು ಕಡೆ ವಿಜಯೇಂದ್ರ ಅವ್ರ ಮೇಲೆ ಭಾರಿ ನಿರೀಕ್ಷೆಯನ್ನ ಇಟ್ಟು ಮಂಡ್ಯ ಭಾಗಕ್ಕೆ ಅಂದ್ರೆ ಹಳೆ ಮೈಸೂರು ಭಾಗಕ್ಕೆ ಏನು ಹೆಚ್ಚಿನ ನೇತೃತ್ವವನ್ನ ವಿಜಯೇಂದ್ರ ಅವರಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರತಕ್ಕಂಥದ್ದು. ಇದ್ರ ಜೊತೆಗೆ ಏನು ಈಗಾಗಲೇ ಅಮಿತ್ ಶಾ ಅವರು ಅಂದ್ರೆ ಚುನಾವಣಾ ಚಾಣಕ್ಯ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಮಂಡ್ಯಗೆ ಆಗಮಿಸಿ ಇಲ್ಲಿಂದಲೇ ವಿಜಯ ಪತಾಕೆಯನ್ನ ಆರಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಇದನ್ನ ಪ್ರತಿಷ್ಠೆಯಾಗಿ ಬಿಜೆಪಿ ತೆಗೆದುಕೊಂಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ವಿಜಯೇಂದ್ರ ಅವರ ಹೆಗಲಿಗೆ ಹಳೆ ಮೈಸೂರಿನ ಜವಾಬ್ದಾರಿಯನ್ನ ಕೂಡ ವಹಿಸಿರುವಂತದ್ದು. ಹೀಗಾಗಿ ವಿಜಯೇಂದ್ರ ಅವರು ಸಾಕಷ್ಟು ಸ್ಟ್ರಾಟಜಿಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಮುಂಬರುವಂತಹ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಸಾಧ್ಯವಾದಷ್ಟು ಆದಷ್ಟು ಕಮಲವನ್ನ ಅಳಿಸುವಂತಹ ಪ್ರಯತ್ನವನ್ನ ಮಾಡಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ವಿಜಯೇಂದ್ರ ಅವರು ಪಣ ತೊಟ್ಟಿರುವಂತೆ ಕಂಡು ಬರ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಮಂಡ್ಯದಲ್ಲಿ ಏನು ಬಿಜೆಪಿಯ ಯುವ ಮೋರ್ಚಾ ಸಮಾವೇಶವನ್ನ ಒಂದು ಬೃಹತ್ ಮಟ್ಟದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಸಾವಿರಾರು ಜನರು 20,000 ಜನರನ್ನ ಕರ್ತರುವಂತಹ ನಿರೀಕ್ಷೆಯನ್ನ ಬಿಜೆಪಿ ಪಕ್ಷ ಇಟ್ಕೊಂಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಬೃಹತ್ ವೇದಿಕೆಯನ್ನ ಕೂಡ ಮಂಡ್ಯದಲ್ಲಿ ನಿರ್ಮಾಣ ಮಾಡಿರುವಂತದ್ದು. ಇವೆಲ್ಲದರ ಜೊತೆಗೆ ಏನು CT ರವಿ ಆಗ್ಬೋದು, ತೇಜಸ್ವಿ ಸೂರ್ಯ ಆಗ್ಬೋದು, ಇವರೆಲ್ಲರೂ ಕೂಡ ಇವತ್ತು ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಯುವ ಸಮೂಹವನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಬಿಜೆಪಿ ಸಾಕಷ್ಟು ಸ್ಟ್ರಾಟಜಿಗಳನ್ನ ಮಾಡ್ಕೊಂಡು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಬಿಜೆಪಿ ನೆಲೆ ಊರೋದಕ್ಕೆ ಬೇಕಾದಂತ ಕ್ರಮಗಳನ್ನ ಬಿಜೆಪಿ ಆಲ್ರೆಡಿ ಈಗ ಕೈಗೊಂಡಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಮುಂದಕ್ಕೆ ಎಲೆಕ್ಷನ್ ಹತ್ರ ಬರ್ತಾ ಇದ್ದಂಗೆ ಆ ಕ್ರಮಗಳು ಇನ್ನಷ್ಟು ಜಾಸ್ತಿ ಆಗೋದ್ರಲ್ಲಿ ಅನುಮಾನ ಇಲ್ಲ. ಈಗ ನೀವು ಆ ಬೈಕ್ ರ್ಯಾಲಿ ಸ್ಟಾರ್ಟ್ ಆಗುತ್ತಲ್ಲ, ಆ ಸ್ಪಾಟ್ ಅಲ್ಲೇ ಇದ್ರಿ ಅಂತ ನಾನು ಭಾವಿಸ್ತೀನಿ. ಅಲ್ಲಿ ಕ್ಯಾಮ್ರಾ ಪರ್ಸನ್ ಪ್ಯಾನ್ ಮಾಡಿ ತೋರ್ಸಕ್ ಹೇಳ್ಬೋದಾ ಯಾವ ತರ ತಯಾರಿಗಳಾಗಿದೆ ಅಂತ ಹೇಳಿ? ಖಂಡಿತ ಶರ್ಮಿತಾ. ಅಂದ್ರೆ ಇಲ್ಲಿ ಅಂದ್ರೆ ಮಂಡ್ಯದ ಒಂದು 3 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತ ಹಿಂಡವಾಳು ಗ್ರಾಮದಿಂದ ಬೈಕ್ ರ್ಯಾಲಿ ಆರಂಭವಾಗುತ್ತೆ. ಸುಮಾರು 5,000 ಜನ ಈ ಒಂದು ಬೈಕ್ ರ್ಯಾಲಿನಲ್ಲಿ ಪಾಲ್ಗೊಳ್ತಾರೆ ಅಂತ ಈಗ ಬಿಜೆಪಿಯ ಮುಖಂಡರು ಹೇಳ್ತಾ ಇರ್ತಕ್ಕಂಥದ್ದು. ನಾನು ಆ ಜಾಗದಲ್ಲಿ ಇದ್ದೀನಿ, ಇದುವರೆಗೂ ಕೂಡ ಯಾರು ಕೂಡ ಇಲ್ಲಿ ಬಂದಿಲ್ಲ. ಅಂದ್ರೆ ಸುಮಾರು 10 ಗಂಟೆ ಸಂದರ್ಭಕ್ಕೆ ಎಲ್ಲರೂ ಕೂಡ ಈ ಒಂದು ಇಂಡವಾಳ್ ಗ್ರಾಮದಲ್ಲಿ ಈ ಒಂದು ಜಾಗದಲ್ಲಿ ಅಸೆಂಬಲ್ಡ್ ಆಗ್ತಾರೆ ಅಂತಕ್ಕಂಥದ್ದು ಬಿಜೆಪಿ ಮೂಲಗಳು ಹೇಳಿರುವಂತದ್ದು. ಈ ನಿಟ್ಟಿನಲ್ಲಿ ಇಲ್ಲಿಂದಲೇ ಒಂದು 5,000 ಜನರು ಭಾಗಿಯಾಗಿ ಬೈಕ್ ರ್ಯಾಲಿ ಮುಖಾಂತರ ವಿಜಯೇಂದ್ರ ಮತ್ತೆ CT ರವಿ, ತೇಜಸ್ವಿ ಸೂರ್ಯ ಏನಿದ್ದಾರೆ ಇವರೆಲ್ಲರನ್ನೂ ಕೂಡ ಇಲ್ಲಿಂದಲೇ ಸಮಾವೇಶ ನಡೆಯತಕ್ಕಂತ ಜಾಗಕ್ಕೆ ಕರೆದುಕೊಂಡು ಹೋಗುವಂತ ಪ್ಲಾನ್ ಅನ್ನ ಬಿಜೆಪಿ ಪಕ್ಷ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ತಯಾರಿಗಳನ್ನು ಕೂಡ ಬಿಜೆಪಿ ಮಾಡಿಕೊಂಡಿದೆ. ಸುಮಾರು 10 ಗಂಟೆ ಹೊತ್ತಿಗೆ ಶರ್ಮಿತಾ ಈ ಒಂದು ಜಾಗದಿಂದ ಬೈಕ್ ರ್ಯಾಲಿ ಆರಂಭವಾಗುತ್ತೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಸುನಿಲ್ ಈ ಕ್ಷಣದ ಅಪ್ಡೇಟ್ಸ್ಗೆ. ಈಗ ಬಿಜೆಪಿಯಲ್ಲಿ ಇರೋದು 7 ಮೋರ್ಚಾಗಳು, ಆ ಪೈಕಿ ಯುವ ಮೋರ್ಚಾ ಕೂಡ ಒಂದಾಗಿರೋದ್ರಿಂದ ಯುವಕರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಮತ್ತೆ ಹಳೆ ಮೈಸೂರು ಪ್ರಾಂತ್ಯವನ್ನ ಟಾರ್ಗೆಟ್ ಮಾಡ್ಕೊಂಡಿರುವಂತಹ ಬಿಜೆಪಿ ಅಲ್ಲಿ ನೆಲೆ ಊರೋದಕ್ಕೆ ಈಗ ವಿಜಯೇಂದ್ರ ಅವರಿಗೆ ಜವಾಬ್ದಾರಿಯನ್ನ ನೀಡುತ್ತಾ ನೋಡ್ಬೇಕಾಗತ್ತೆ. ಯಾಕಂದ್ರೆ ಆರ್ ಅಶೋಕ್ ಅವರು ಹಿಂದೆ ಸರಿದಿದ್ದಾಗಿದೆ. ರೆಡ್ಡಿ ಕೋಟೆ ಚಾಣಕ್ಯ ತಂತ್ರ, ಕೆಆರ್ಪಿಪಿ ಓಟಕ್ಕೆ ಬ್ರೇಕ್, ಕಲ್ಯಾಣ ಕರ್ನಾಟಕ ಟಾರ್ಗೆಟ್, ಶಾ ಮೆಗಾ ಪ್ಲಾನ್, ಸಂಡೂರಿನಲ್ಲಿ ಸಮಾವೇಶ, 4 ಜಿಲ್ಲೆಗಳಲ್ಲಿ ಸಂಚಲನ. ಇದು ಕಲ್ಯಾಣ ಟಾರ್ಗೆಟ್ ಸ್ಟೋರಿ. ನಾಳೆ ಮತ್ತೆ ರಾಜ್ಯಕ್ಕೆ ಅಮಿತ್ ಶಾ ಅವರ ಆಗಮನ ಆಗ್ತಾ ಇದೆ. ನಾಳೆ ಬಳ್ಳಾರಿ ಹಾಗೇನೆ ಬೆಂಗಳೂರಲ್ಲಿ ಅಮಿತ್ ಶಾ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ನಾಳೆ ಬಳ್ಳಾರಿಯಲ್ಲಿ ಕೋರ್ ಕಮಿಟಿ ಸಭೆಯಲ್ಲಿ ಅಮಿತ್ ಶಾ ಅವರು ಪಾಲ್ಗೊಳ್ತಾರೆ. ಈಗ ಒಂದೊಂದೇ ಭಾಗವನ್ನ ಹೈಕಮಾಂಡ್ನ ನಾಯಕರು, ಬಿಜೆಪಿಯ ವರಿಷ್ಠರು ಇಲ್ಲಿಗೆ ಬಂದವರು ಟಾರ್ಗೆಟ್ ಮಾಡ್ತಿರೋದು ಅಫ್ಕೋರ್ಸ್ ನಾವು ಗಮನಿಸ್ಕೊಂಡು ಬರ್ತಾ ಇದ್ದೀವಿ. ಈಗ ನಾಳೆ ಬಳ್ಳಾರಿಯಲ್ಲಿ 4 ಜಿಲ್ಲೆಗಳ ನಾಯಕರ ಜೊತೆಯಲ್ಲಿ ಕೋರ್ ಕಮಿಟಿ ಸಭೆಯನ್ನ ಅಮಿತ್ ಶಾ ಅವರು ನಡೆಸ್ತಾರೆ. ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೋರ್ ಕಮಿಟಿ ಬಳಿಕ ಸಂಡೂರಿನಲ್ಲಿ ಬಹಿರಂಗ ಸಮಾವೇಶದಲ್ಲಿ ಅಮಿತ್ ಶಾ ಅವರು ಪಾಲ್ಗೊಳ್ತಾರೆ. 1 ಲಕ್ಷಕ್ಕೂ ಅಧಿಕ ಕಾರ್ಯಕರ್ತರು ಈ ಸಮಾವೇಶದಲ್ಲಿ ಬಹಿರಂಗ ಸಮಾವೇಶದಲ್ಲಿ ಸೇರುವಂತ ನಿರೀಕ್ಷೆಗಳಿದೆ. ಇನ್ನು ರಾಜ್ಯದ ಪ್ರಮುಖ ನಾಯಕರು ಸಿಎಂ ಬಸವರಾಜ ಬೊಮ್ಮಾಯಿ ಅವರು, BSY, ನಳಿನ್ ಕುಮಾರ್ ಕಟೀಲ್ ಅವರು ಸೇರಿದಂತೆ ಅನೇಕ ನಾಯಕರು ಪಾಲ್ಗೊಳ್ತಾ ಇದ್ದಾರೆ. ಈ ಮುಖಾಂತರ ಜನಾರ್ದನ ರೆಡ್ಡಿ ಪಕ್ಷಕ್ಕೆ ಶಾಕ್ ಅನ್ನ ಕೊಡ್ತಾರಾ ಅಮಿತ್ ಶಾ ನೋಡಬೇಕು. ಈಗ 4 ಜಿಲ್ಲೆಗಳ ನಾಯಕರ ಜೊತೆಗೆ ಕೋರ್ ಕಮಿಟಿ ಸಭೆ ನಡೆಸ್ತಾರೆ. ನಾನು ಆಗ್ಲೇ ಹೇಳ್ದಂಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪಕ್ಷದ ನಾಯಕರ ಗೆಲುವಿಗೆ ಪ್ಲಾನ್ ಅನ್ನ
ರೂಪಿಸ್ಕೊಳ್ತಾರೆ. ಜೊತೆಗೆ ನಾಯಕರಿಗೆ ಕ್ಲಾಸ್ ಅನ್ನು ತಗೊಳ್ತಾರೆ, ಪಾಠವನ್ನು ಮಾಡ್ತಾರೆ. ಇದಾದ್ಮೇಲೆ ಸಂಡೂರಲ್ಲಿ ಬಹಿರಂಗವಾಗಿ ಸಮಾವೇಶವನ್ನ ನಡೆಸ್ತಾರೆ. ಅಲ್ಲಿಗೆ ಕಾಂಗ್ರೆಸ್ ಓಟಕ್ಕೂ ಬ್ರೇಕ್ ಹಾಕೋ ಬಗ್ಗೆ ಈ ಚರ್ಚೆಯಲ್ಲಿ ಒಂದಿಷ್ಟು ಅಂಶಗಳನ್ನ ಪ್ರಸ್ತಾಪ ಮಾಡ್ತಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಬಸವರಾಜ್. ಈಗ ರೆಡ್ಡಿ ಅವರು ಬಹಳ ಉತ್ಸಾಹದಿಂದ ಹೊಸ ಪಕ್ಷವನ್ನ ಸ್ಥಾಪನೆ ಮಾಡಿದ್ದಾಗಿದೆ. ಬಿಜೆಪಿಯವರ ಯಾವುದೇ ಮನವೊಲಿಕೆಗೆ ಅವರು ಬಗ್ಗಲಿಲ್ಲ. ಹಾಗಾಗಿ ರೆಡ್ಡಿ ಕೋಟೆಯನ್ನ ಛಿದ್ರ ಮಾಡೋಕೇನು ಹೊರಟಿದ್ದಾರೆ ಬಿಜೆಪಿಯವರು. ಇದು ಸಾಧ್ಯವಾಗುತ್ತಾ ಎಲೆಕ್ಷನ್ ಹೊತ್ತಲ್ಲಿ? ಶರ್ಮಿತಾ, ಈಗಾಗಲೇ ಕೇಂದ್ರ ಸಚಿವ ಅಮಿತ್ ಶಾ ಅವರು ಫೆಬ್ರವರಿ 23 ಅಂದ್ರೆ ನಾಳೆ ಸಂಡೂರಿನ ಅಂದ್ರೆ ಕಾಂಗ್ರೆಸ್ನ ಭದ್ರಕೋಟೆ ಆಗಿರ್ತಕ್ಕಂಥ ಸಂಡೂರು ವಿಧಾನಸಭಾ ಕ್ಷೇತ್ರಕ್ಕೆ ಆಗಮಿಸಲಿದ್ದಾರೆ. ಅಲ್ಲಿ ಬೃಹತ್ ಸಮಾವೇಶವನ್ನು ಕೂಡ ಆಯೋಜನೆ ಮಾಡಿರ್ತಕ್ಕಂಥದ್ದು. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಜಮಾಯಿಸಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನ ಮಾಡಲಿಕ್ಕೆ ಈಗಾಗಲೇ ಬಿಜೆಪಿ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಅದರಲ್ಲೂ ಕಲ್ಯಾಣ ಕರ್ನಾಟಕದ 4 ಜಿಲ್ಲೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ನಾಳೆ ಒಂದು ಕೋರ್ ಕಮಿಟಿ ಸಭೆಯನ್ನು ಕೂಡ ಅಮಿತ್ ಶಾ ಅವರು ಕರೆದಿರ್ತಕ್ಕಂಥದ್ದು. ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು 4 ಜಿಲ್ಲೆಗಳ ಹಾಲಿ ಶಾಸಕರು, ಸಂಸದರು ಜೊತೆಗೆ ಮಾಜಿ ಶಾಸಕರು ಆಗಿರ್ತಕ್ಕಂಥ ಒಂದು ಕೋರ್ ಕಮಿಟಿ ಸಭೆಯನ್ನು ಕೂಡ ಸಂಡೂರಲ್ಲಿ ಕೂಡ ಆಯೋಜನೆ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ 4 ಜಿಲ್ಲೆಗಳನ್ನ ಟಾರ್ಗೆಟ್ ಮಾಡಲಿಕ್ಕೆ ಪ್ರಮುಖ ಕಾರಣ ಆಗಿರ್ತಕ್ಕಂಥದ್ದು ಇಲ್ಲಿ ಇದೇ ಭಾಗದ ಒಂದು ಪ್ರಾದೇಶಿಕ ಪಕ್ಷ ಅಂದ್ರೆ ಜನಾರ್ದನ್ ರೆಡ್ಡಿ ನೇತೃತ್ವದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಕೆಆರ್ಸಿಪಿ ಪಕ್ಷ ಏನಿದೆ ಇದು ಎಲ್ಲೋ ಒಂದು ಕಡೆ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಹೊಡೆತವನ್ನು ಕೂಡ ಕೊಡ್ತಕ್ಕಂಥದ್ದು. ಯಾಕಂದ್ರೆ ಪ್ರಮುಖವಾಗಿ ಜನಾರ್ದನ್ ರೆಡ್ಡಿ ಅವರು ಇದೇ ಭಾಗದ ಪ್ರಭಾವಿ ನಾಯಕರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿಯ ಕಾರ್ಯಕರ್ತರು ಕೆಆರ್ಸಿಪಿ ಪಕ್ಷವನ್ನ ಪ್ರತಿನಿತ್ಯ ಕೂಡ ಸೇರ್ಪಡೆ ಆಗ್ತಕ್ಕಂಥದ್ದು ಕೂಡ ಇಲ್ಲಿ ಎಲ್ಲೋ ಒಂದು ಕಡೆ ಬಿಜೆಪಿಯ ಆಕಾಂಕ್ಷಿಗಳಿಗೆ ಮತ್ತು ಬಿಜೆಪಿಯ ಹಾಲಿ ಶಾಸಕರಿಗೆ ಬಿಜೆಪಿಯ ಹೈಕಮಾಂಡ್ ಕೂಡ ಒಂದು ರೀತಿಯ ದೊಡ್ಡ ತಲೆನೋವು ಕೂಡ ಆಗಿರ್ತಕ್ಕಂಥದ್ದು. ಇಲ್ಲಿ ಜನಾರ್ದನ್ ರೆಡ್ಡಿ ಅವರ ಈ ರೀತಿಯ ಓಟಕ್ಕೆ ಯಾವ ರೀತಿಯಾಗಿ ಬ್ರೇಕ್ ಹಾಕ್ಬೇಕಂದ್ರೆ ಕೂಡ ಚುನಾವಣೆಯ ಚಾಣಕ್ಯ ಆಗಿರ್ತಕ್ಕಂಥ ಅಮಿತ್ ಶಾ ಚುನಾವಣಾ ಚಾಣಕ್ಯ ಬಳ್ಳಾರಿ ಭಾಗದಲ್ಲಿ ರೆಡ್ಡಿ ಭದ್ರಕೋಟೆಯಲ್ಲಿ ಯಾವ ತರ ಮತ ಬ್ಯಾಂಕ್ ಅನ್ನ ಸೆಳೆಯೋ ಪ್ರಯತ್ನ ಮಾಡ್ತಾರೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಬಸವರಾಜ್ ಅವರೇ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ನಾಳೆ ಬೆಂಗಳೂರಿಗೆ ಅಮಿತ್ ಶಾ ಅವರು ಭೇಟಿ ಕೊಡ್ತಾರೆ. ನಾಳೆ ಆಯ್ದ 500 ಗಣ್ಯರ ಜೊತೆಯಲ್ಲಿ ಸಂವಾದವನ್ನು ನಡೆಸ್ತಾರೆ. ನಾಳೆ ಸಂಜೆ 6 ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಸಂವಾದ ನಡೆಯುತ್ತೆ. ದೇಶದ ರಾಜಕೀಯದ ಬಗ್ಗೆ ಸಂವಾದ ನಡೆಸ್ತಾರೆ. ಚಿತ್ರರಂಗ ಇರ್ಬೋದು, ಕ್ರೀಡೆ, ಸಾಮಾಜಿಕ ಸೇವೆ, ಉದ್ಯಮ, ಮಾಧ್ಯಮ ರಂಗದ ಗಣ್ಯರು ಈ ಸಂವಾದದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ರಾತ್ರಿ ಅಮಿತ್ ಶಾ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಆ ಪಕ್ಷದ ಗೆಲುವಿಗೋಸ್ಕರ ಅಮಿತ್ ಶಾ ಅವರು ರಾಜ್ಯದ ಪ್ರಮುಖ ನಾಯಕರ ಜೊತೆಯಲ್ಲಿ ಸಮಾಲೋಚನೆಯನ್ನ ಮಾಡ್ತಾರೆ. ಇನ್ನು ಅದಕ್ಕೂ ಮುಂಚಿತವಾಗಿ ನಾಳೆ ಆಯ್ದ 500 ಗಣ್ಯರ ಜೊತೆಯಲ್ಲಿ ಸಂವಾದವನ್ನು ನಡೆಸ್ತಾರೆ. ಸಂಜೆ 6 ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಈ ಸಂವಾದ ಅರೇಂಜ್ ಆಗಿದೆ. ಪ್ರಮುಖವಾಗಿ ಆ ಸಂವಾದದಲ್ಲಿ ದೇಶದ ರಾಜಕೀಯದ ಬಗ್ಗೆ, ಚಿತ್ರರಂಗ, ಕ್ರೀಡೆ, ಸಾಮಾಜಿಕ ಸೇವೆ, ಉದ್ಯಮ, ಮಾಧ್ಯಮ ರಂಗ ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿನ ಆಯ್ದ ಗಣ್ಯರ ಜೊತೆಯಲ್ಲಿ ಅಮಿತ್ ಶಾ ಅವರು ಸಂವಾದವನ್ನು ನಡೆಸ್ತಾರೆ. ವೆಲ್ಕಮ್ ಬ್ಯಾಕ್. ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಕ್ಷೇತ್ರದಲ್ಲಿ ಸಮಸ್ಯೆಗಳ ಸರಮಾಲೆಯೇ ಇದೆ. ಅಣ್ಣುವಳ್ಳಿ ಗ್ರಾಮಸ್ಥರು ಮತದಾನ ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಬೋರ್ಡ್ ಅನ್ನು ಹಾಕಿಬಿಟ್ಟಿದ್ದಾರೆ. ಮೇಗರವಳ್ಳಿ ಗ್ರಾಮ ಪಂಚಾಯಿತಿಯ ಅಣ್ಣುವಳ್ಳಿ ಗ್ರಾಮದಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಅಣ್ಣುವಳ್ಳಿಗೆ ಸಂಪರ್ಕಿಸುವಂತ ದಾರಿ 4 ವರ್ಷಗಳಿಂದ ಬಂದ್ ಮಾಡಿದ್ದಾರೆ. ಈಗ ಮೇಗರವಳ್ಳಿ ರೀಚ್ ಆಗಬೇಕು ಅಂತಂದ್ರೆ 4 ಕಿಲೋಮೀಟರ್ ಸುತ್ತಿ ಬಳಸಿ ಬರಬೇಕಾಗುತ್ತೆ. ಎಷ್ಟೇ ಮನವಿ ಮಾಡಿಕೊಂಡ್ರೂ ಕೂಡ ರಸ್ತೆಯನ್ನ ಸರಿ ಮಾಡದೆ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಅಂತ ಹೇಳಿ ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ಈ ಬಾರಿ ನಾವು ಮತದಾನ ಮಾಡಲ್ಲ, ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳಿ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದಾರೆ. ಊರಿನ ಮುಂದೆ ಬೋರ್ಡ್ ಕೂಡ ಹಾಕಿದ್ದಾರೆ ಗ್ರಾಮಸ್ಥರು. ಆ ಮುಖಾಂತರ ತಮ್ಮ ಆಕ್ರೋಶ ವ್ಯಕ್ತಪಡಿಸಿರೋದು. ಯಾವುದೇ ಸಂಧಾನಕ್ಕೆ ಅವಕಾಶ ಇಲ್ಲ, ಅಂದ್ರೆ ಮಾತುಕತೆಗೆ ಬರಬೇಡಿ ಅಂತ ಹೇಳಿ ಗ್ರಾಮಸ್ಥರು ಅಲ್ಲಿ ಬೋರ್ಡಲ್ಲಿ ಹಾಕಿದ್ದಾರೆ. ಅಣ್ಣುವಳ್ಳಿಯಲ್ಲಿ 30ಕ್ಕೂ ಹೆಚ್ಚು ಮನೆಗಳಿದ್ದು 200ಕ್ಕೂ ಹೆಚ್ಚು ಮತಗಳಿವೆ. ಈಗ 4 ವರ್ಷದಿಂದ ಅಣ್ಣುವಳ್ಳಿಗೆ ಸಂಪರ್ಕಿಸುವಂತ ದಾರಿಯನ್ನೇ ಬಂದ್ ಮಾಡಿದ್ರೆ ಪ್ರತಿದಿನ ಇವರು ಮೇಗರವಳ್ಳಿ ರೀಚ್ ಆಗಬೇಕು ಅಂದ್ರೆ 4 ಕಿಲೋಮೀಟರ್ ಸುತ್ತಿ ಬಳಸಿ ಬರಬೇಕು. ಕಷ್ಟ ಆಗ್ತಾ ಇದೆ. ಈಗ ಸ್ವಲ್ಪ ದಿನ ಆದ್ರೆ ಹೇಗೋ ಅಡ್ಜಸ್ಟ್ ಮಾಡ್ಕೋಬಹುದು, ಏನೋ ಕಾಮಗಾರಿ ನಡೀತಾ ಇದೆ ಅಂತ ಹೇಳಿದ್ರೆ. ಆದ್ರೆ 4 ವರ್ಷದಿಂದ ಇವ್ರು ಬಂದ್ ಮಾಡಿ ಇಟ್ಕೊಂಡಿದ್ದಾರೆ ಅಂತ ಹೇಳಿ ವಿಧಾನಸಭೆ ಚುನಾವಣೆಯನ್ನ ನಾವು ಮತದಾನ ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಲೆಕ್ಷನ್ನ ಮತದಾನವನ್ನು ಬಹಿಷ್ಕಾರ ಮಾಡಲು ಹೊರಟಿದ್ದೇವೆ. ಇದಕ್ಕೆ ಮುಖ್ಯ ಕಾರಣವೇನು ಅಂದರೆ, ಒಂದು ನಮ್ಮ ರೋಡು ಕಂಪ್ಲೀಟ್ ಆಗಿ ಹಾಳಾಗಿ ಹೋಗಿದೆ, ಅದನ್ನು ಸರಿಪಡಿಸಿಕೊಳ್ಳುವುದು. ಇನ್ನೊಂದು ಮುಖ್ಯವಾಗಿ ಬೇಕಾಗಿರುವುದು
ನಮ್ಮ ಕಾಲು ದಾರಿ, ನಮ್ಮ ಊರಿಂದ ಮೇಘರಳ್ಳಿ ಪೇಟೆಗೆ ಹೋಗುವಂಥ ದಾರಿ ಅಥವಾ ಅಲ್ಲಿಂದ ಈ ಕಡೆ ಬರುವಂಥ ದಾರಿ, ಅದು ಎರಡೂ ಕಡೆಯಿಂದ ನಾವು ಓಡಾಡುವಂಥ ದಾರಿಯಾಗಿದ್ದು ಇಲ್ಲಿ ತುಂಬ ಸಮಸ್ಯೆ ಆಗ್ತಾ ಇದೆ. ಈಗ ಮತದಾನ ಬಹಿಷ್ಕಾರ ಮಾಡುವ ಉದ್ದೇಶ ಬೇರೆ ಏನಿಲ್ಲ. 106 ವರ್ಷದಿಂದ ತಿರುಗಾಡೋದೊಂದು ಕಾಲ್ದಾರಿ ಮುರಿದೋಗಿ ಒಂದು 7-8 ವರ್ಷ ಆಗಿದೆ. ಅದಕ್ಕೆ ಸಂಪರ್ಕ ಬೇರೆ ಮಾರ್ಗ ಇಲ್ಲ. ಬೇರೆ ಮಾರ್ಗ ಇದ್ದರೂ ಸಹ ಅದರಲ್ಲಿ ಓಡಾಡೋಕ್ಕೆ ಯೋಗ್ಯವಾಗಿಲ್ಲ. ಇದನ್ನು ಜನಪ್ರತಿನಿಧಿಗಳು ಪ್ರತಿಯೊಂದು ಇಲಾಖೆಗೆಲ್ಲ ಮನವಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿನಯ್. ಈಗ 4 ವರ್ಷಗಳಿಂದ ಅಣ್ಣುವಳಿಗೆ ಸಂಪರ್ಕಿಸುವಂತ ದಾರಿ ಬಂದ್ ಮಾಡಿದ್ದಾರೆ. ಇವ್ರು ಮನವಿ ಕೊಟ್ಟರು, ಪ್ರಯೋಜನ ಆಗಲಿಲ್ಲ, ಯಾರು ಬರಲಿಲ್ಲ ಇಲ್ಲಿ. ಎಸ್ಪೆಷಲಿ ಅಲ್ಲಿನ ಶಾಸಕರಾಗಿರುವಂತ ಆರ್ಗ ಜ್ಞಾನೇಂದ್ರ ಅವರು ಈಗ ಮತದಾನ ಬಹಿಷ್ಕಾರ ಅಂತೇಳಿ ಎಷ್ಟು ದಿನದಿಂದ ಬೋರ್ಡ್ ಹಾಕಿದ್ದಾರೆ. ಅದಾದ್ಮೇಲೆ ಅವ್ರನ್ನ ತಲುಪೋ ಪ್ರಯತ್ನ, ಮಾತಾಡೋ ಪ್ರಯತ್ನಗಳು ಶಾಸಕರ ಕಡೆಯಿಂದ ಆಗ್ತಾ ಇದೆಯಾ? ಹೌದು ಶರ್ಮಿತಾ ಶೆಟ್ಟಿ, ಏನು ಗೃಹ ಸಚಿವ ತವರೂರಲ್ಲೇ ಒಂದು ರೀತಿಯ ರಸ್ತೆ ಇಲ್ಲದೆ ಪರದಾಡುವಂತ ಪರಿಸ್ಥಿತಿ ಎದುರಾಗ್ತಾ ಇದೆ. ಯಾಕೆಂದ್ರೆ ಏನು ಶಿವಮೊಗ್ಗದ ಮೇಘರವಳ್ಳಿ ಇದೆ, ಅಂದ್ರೆ ತೀರ್ಥಹಳ್ಳಿ ಭಾಗದಲ್ಲಿರುವಂತಹ ಮೇಘರವಳ್ಳಿ ಏನಿದೆ, ಅದರ ಸಮೀಪದಲ್ಲೇ ಇರುವಂತಹ ಅಣ್ಣುವಳ್ಳಿ ಗ್ರಾಮಕ್ಕೆ ಯಾವುದೇ ರಸ್ತೆ ಸಂಪರ್ಕ ಕೂಡ ಇದುವರೆಗೂ ಯಾವುದೇ ಪ್ರತಿನಿಧಿಗಳು ಮಾಡಿಕೊಟ್ಟಿಲ್ಲ ಅಂತೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಇರುವಂತಹ ಏನು ಕಾಲು ಸಂಕದ ಮೂಲಕ ಏನು ಮೇಘರವಳ್ಳಿಯನ್ನ ತಲುಪ್ತಾ ಇದ್ರು. ಈಗ ಆ ಕಾಲು ಸಂಕ ಕೂಡ ಮುರಿದು ಬಿದ್ದಿದ್ದು, ಅದರ ಜೊತೆಗೆ ಅಲ್ಲಿ ರಸ್ತೆನ ಸಂಪರ್ಕ ಕಲ್ಪಿಸುವಂತಹ ರಸ್ತೆನೂ ಕೂಡ ಒತ್ತುವರಿ ಮಾಡಿರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇದರಿಂದ ಗ್ರಾಮಸ್ಥರು ಬೇಸತ್ತು ಈ ಬಾರಿಯ ಚುನಾವಣೆಯನ್ನ ಬಹಿಷ್ಕಾರ ಮಾಡುವ ಮೂಲಕ ನಾವು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಏನು ಶಿವಮೊಗ್ಗ ಅಂದ್ರೆ ತೀರ್ಥಹಳ್ಳಿಗೆ ಸಂಪರ್ಕ ಕಲ್ಪಿಸುವಂತಹ ಜಾಗ ಏನಿತ್ತು, ಆ ಜಾಗ ಈ ರಸ್ತೆಯಲ್ಲಿ ಈಗ 10 ವರ್ಷಗಳಿಂದ ಯಾವುದೇ ರೀತಿಯ ಕಾಮಗಾರಿಗಳು ನಡೆದಿಲ್ಲ. ಅದು ದುರಸ್ತಿಯನ್ನ ಮಟ್ಟಕ್ಕೆ ತಲುಪಿದ ಯಾವುದೇ ವೆಹಿಕಲ್ಗಳು ಕೂಡ ಓಡಾಡೋದಕ್ಕೂ ಯೋಗ್ಯವಾಗಿಲ್ಲ. ಆದ್ರೆ ಅಧಿಕಾರಿಗಳಾಗಿರ್ಬೋದು, ಹಾಗೆ ಜನಪ್ರತಿನಿಧಿಗಳ ಜೊತೆಗೆ ಹಲವಾರು ಬಾರಿ ಮನವಿ ಮಾಡಿಕೊಂಡ್ರು, ಯಾವುದೇ ಪ್ರಯೋಜನ ಆಗ್ಲಿಲ್ಲ ಅಂತ ಹೇಳಿ ಈ ಬಾರಿ ಏನು ಮತದಾನದ ಬಹಿಷ್ಕಾರ ಕೇಳಿದ್ದಾರೆ. ಏನು ಅನುವಳ್ಳಿಯ ಗ್ರಾಮಸ್ಥರು, ರೋಗಿಗಳಾಗಿರ್ಬೋದು, ಶಾಲಾ ಮಕ್ಕಳಾಗಿರ್ಬೋದು, ಎಲ್ಲರೂ ಕೂಡ ಈಗ ತಲುಪುದು ಅಂದ್ರೆ ಮೇಘರವಳ್ಳಿ ಆಗಿರ್ಬೋದು, ತೀರ್ಥಹಳ್ಳಿ ಆಗಿರ್ಬೋದು, ಯಾವುದೇ ಭಾಗಕ್ಕೂ ತಲುಪೋದಕ್ಕೆ ಆಗ್ತಾ ಇಲ್ಲ. ಆಟೋ ಯಾವ್ದು ವೆಹಿಕಲ್ಗಳು ಕೂಡ ಬರ್ತಾ, ಯಾಕಂದ್ರೆ ರಸ್ತೆ ಕೂಡ ಸಂಪೂರ್ಣವಾಗಿ ಹಾಳಾಗಿದ್ದು ಯಾರು ಕೂಡ ಬರ್ತಾ ಇಲ್ಲ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಶರ್ಮಿತಾ ಶೆಟ್ಟಿ, ಫೈನ್, ಥ್ಯಾಂಕ್ ಯು ವಿನಯ್ ಕುಮಾರ್ ಈ ಕ್ಷಣದ ಅಪ್ಡೇಟ್ಸ್ಗೆ. ಎಲೆಕ್ಷನ್ ಅನೌನ್ಸ್ಗೆ ಇನ್ನೇನು ದಿನಗಣನೆಯಷ್ಟೇ ಬಾಕಿ ಉಳಿದಿರೋದು. ಪ್ರಜಾತಂತ್ರದ ಈ ಹಬ್ಬವನ್ನು ಆಚರಿಸೋಕೆ ನಿಮ್ಮ ನ್ಯೂಸ್ 18ನ ವಿಶೇಷ ವಾಹನ ಚುನಾವಣಾ ಚಕ್ರ ನಿಮ್ಮ ಊರಿಗೆ ಬರ್ತಾ ಇದೆ. ಈ ಚುನಾವಣಾ ಚಕ್ರವನ್ನೇರಿ ಮೈಕ್ ಹಿಡಿದು ನೀವು ಮಾತಾಡಬಹುದು. ದೇವನಹಳ್ಳಿ ಕ್ಷೇತ್ರದ ಜನ ಈ ಬಾರಿಯ ಎಲೆಕ್ಷನ್ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ನೋಡೋಣ ಬನ್ನಿ. ಸರ್ ನರಸಪ್ಪ ಅಂತಂತು ಕರ್ನಾಟಕ ಬಹುಪದಾರಿ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾವು ಮೋದಿಜಿ ಅವರ ಬಹಳ ಒಳ್ಳೆ ಗುರಿ ಇಟ್ಕೊಂಡಿದ್ದಾರೆ. ಅವರ ವಾಜಪೇಯಿ ಕಾಲದಲ್ಲಿ ಆಗಿರ್ತಕ್ಕಂಥ ರಸ್ತೆ ಅಭಿವೃದ್ಧಿಗಳನ್ನ ನೋಡಿಕೊಂಡ್ರೆ ಅಥವಾ ಜನಗಳು ಮಾಡಿರ್ತಕ್ಕಂಥ ಉಪಕಾರ ತಗೊಂಡ್ರೆ ಅವ್ರಿಗೆ ಇವತ್ತು 7 ಕೆಜಿ 10 ಕೆಜಿ ದವಸ ಧಾನ್ಯವನ್ನು ಸಪ್ಲೈ ಮಾಡಿದ ಕೇಂದ್ರ ಸರ್ಕಾರದವ್ರು ಕೊಡ್ತಾ ಇರ್ತಕ್ಕಂಥದ್ದನ್ನ ಯಾರು ಮರೆಯೋವಾಗಿಲ್ಲ. ಅದನ್ನ ಹೇಳ್ಕೊಂಡು ಇವತ್ತು ರಾಜ್ಯ ಸರ್ಕಾರದವ್ರು ಅಷ್ಟಾಗ್ಲಿ ಕೇಂದ್ರ ಸರ್ಕಾರದಲ್ಲಾಗ್ಲಿ ಇಬ್ಬರಿಗೂ 2,000 ತಿಂಗಳಿಗೆ ಪ್ರತಿ 3 ತಿಂಗಳಿಗೆ ಒಂದ್ಸಲ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಖರ್ಚುಗಳು ತೂಗಿಸ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಇದರಿಂದ ಇವತ್ತು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಮತ ಬಾಂಧವರು ನಾನು ಕೇಳ್ಕೊಳ್ಳೋದು ಏನಂದ್ರೆ ಎಲ್ಲರನ್ನೂ ಮೋದಿಜಿ ಅವರ ಕೈ ಬಲಪಡಿಸಬೇಕು ಅಂತಂದ್ಬಿಟ್ಟು. ಏನು ಸಿದ್ದರಾಮಣ್ಣ ಸರ್ಕಾರದಲ್ಲಿ ST ಕಾಲೋನಿಗಳಿಗೆ ಸುಮಾರು ನಮ್ಮ ಮುಖಂಡರಿಗೆಲ್ಲ ಗೊತ್ತು. ಮೊನ್ನೆ ಮೈಲಿ ಸಾಹೇಬರ ನೇತೃತ್ವದಲ್ಲಿ ಅವತ್ತು ಸುಮಾರು ನಮ್ಮ ಹೋಬಳಿಗೆ 40ರಿಂದ 50 ಕೋಟಿ ಅನುದಾನ ತಂದ್ವಿ, ಕೊಟ್ಟರು ನಮಗೆ. ಆ ಅನುದಾನನೇ ನಮ್ಮ ನಿಸರ್ಗ ನಾರಾಯಣ ಸ್ವಾಮಿಯವರು ಗುದ್ಲಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಲೈನ್ಸ್ ಸರ್ಕಾರ ಇತ್ತು, ಆದರೂ ಅವ್ರಿಗೆ 2-3 ಸತಿ ನಾವು ಹೇಳಿದ್ದೀವಿ, ಪಕ್ಷ ಎಲೆಕ್ಷನ್ ಬಂದಾಗ ನೋಡ್ಕೊಳ್ಳೋಣ. ಈಗ ಶಾಸಕರಾಗಿದ್ದೀರಿ, ಶಾಸಕರು ನಮ್ಮ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಏನಾರ ಕಾರ್ಯಕ್ರಮಗಳಿದ್ದಾಗ ಪಕ್ಷಪಾತ ಮರೆತು ಏನು ಆ ಭಾಗದ ಮುಖಂಡರು ಇರ್ತಾರೆ ಅವ್ರಿಗೆ ಮಾಹಿತಿ ಕೊಟ್ಟು ಬಂದರೆ ಒಳ್ಳೆಯದು ಅಂತ ಹೇಳಿದ್ದೆ. ಆದರೂ ಅವ್ರಿಗೆ ಯಾವ ದೇವ್ರ ಬುದ್ಧಿ ಕೊಟ್ಟರೋ ಗೊತ್ತಿಲ್ಲ. ಅವರು ಮುಂದಿನ ಚುನಾವಣೆಯಲ್ಲಿ ನಮ್ಮ ಮುಖಂಡರು ಮತ್ತು ನಮ್ಮ ಮತದಾರ ಬಂಧುಗಳು ಅವರಿಗೆ ತೋರಿಸ್ತಾರೆ ಏನು ಅನ್ನೋದು. ನಮಗೆ ಇಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ಇರೋದು JDS ಕಾಂಗ್ರೆಸ್ಗೆ ಹೊರತು BJP ನಮಗಿಲ್ಲ. ಅವ್ರು ಏನೇ ಓಡಾಡಿದ್ರು, ಎಷ್ಟೇ ಪ್ರಚಾರ ಮಾಡಿದ್ರು BJP 4ನೇ ಸ್ಥಾನಕ್ಕೆ ಹೋಗ್ತದೆ.
ಕುರುನಹಳ್ಳಿ ದಿಬ್ಗಿರಿಯಪ್ಪ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಅಂತ. ನಾನು ರೈತರ ಬಗ್ಗೆ ಇವಾಗ ನಾನು ಮಾತಾಡ್ತಾ ಇದ್ದೀನಿ. ಬಿಜೆಪಿ ಸರ್ಕಾರ ಏನಿದ್ರು ಎಲ್ಲ ಜಾಸ್ತಿ ಮಾಡಿ ರೈತರಿಗೆ ಹಾಳು ಮಾಡ್ಕೊತಾವ್ರೆ. ಏನು ಗ್ಯಾಸ್ ಇದು ಬರೀ 300-400 ರೂಪಾಯಿ ಇದ್ದಿದ್ದು 1100 ರೂಪಾಯಿ ಮಾಡವ್ರೆ ಗ್ಯಾಸು. ಆಮೇಲೆ ಇದು ಗೊಬ್ಬರ 1000 ರೂಪಾಯಿ ಇರೋದು 2000 ಮಾಡವ್ರೆ. ಡೀಸೆಲ್ ಪೆಟ್ರೋಲ್ ರೇಟು 50 ರೂಪಾಯಿ ಇರೋದು 90 ರೂಪಾಯಿ ಮಾಡವ್ರೆ. ಇದು ಅಕ್ಕಿ 5 ಕೆಜಿ ಕೊಟ್ಟವ್ರೆ, 10 ಕೆಜಿ ಅಕ್ಕಿನ 5 ಕೆಜಿ ಕೊಟ್ಟವ್ರೆ. ಬಿಜೆಪಿ ಸರ್ಕಾರಕ್ಕೆ ಯಾಕಾಗಬೇಕು ಓಟು? ಏನು ಈ ಬಿಜೆಪಿ ಸರ್ಕಾರ ನಮ್ಗೆ ಅನ್ಯಾಯ ಮಾಡ್ತಾ ಇದೆ. ನಾವು ಇವಾಗ ಸಿದ್ದರಾಮಣ್ಣವ್ರನ್ನ CM ಮಾಡಬೇಕು ಅಂತ ನಾವು ತಡೆ ತಟ್ಟಿ ಹೊಡೆದಿದ್ದೀವಿ ಎಲ್ಲನೂ. ನಾವು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮನ್ನ ಯಾರಾದ್ರೂ ಗುರ್ಸಿ ಲೋಕಲ್ದವರಿಗೆ ಟಿಕೆಟ್ ಕೊಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. MG ಜಗನ್ನಾಥ್, ತೂಬಗೆರೆ ಹೋಬಳಿ JDS ಅಧ್ಯಕ್ಷರು. ಇಡೀ ರಾಜ್ಯದ ಏನು ಕರ್ನಾಟಕ ಏನು ಅಂತಕ್ಕಂಥ ಹೊಸ ಆಯಾಮಗಳನ್ನು ಸೃಷ್ಟಿ ಮಾಡಿ ಜನ ಕುಮಾರಸ್ವಾಮಿ ಪರ ಇರತಕ್ಕಂಥ ಅಲೆ ಸೃಷ್ಟಿ ಮಾಡಿದ್ರು. ಆಗ ಸಾರಾಯಿ ನಿಷೇಧ ಮಾಡಿದ್ರು. ಬಡವರ ಪರವಾದಂಥ 16 ಕಾರ್ಯಕ್ರಮ ತಂದ್ರು. 2ನೇ ಸತಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನೀರಾವರಿಗೆ ಅತಿ ಹೆಚ್ಚು ಮಹತ್ವ ಕೊಟ್ಟರು. ಹಾಗೂ ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರ್ಕಾರಿ ಗೌರ್ಮೆಂಟ್ ಶಾಲೆಯನ್ನು ಪ್ರಾರಂಭ ಮಾಡಿದ್ರು. ಈಗ ಹೊಸದಾಗಿ ಮಾಡತಕ್ಕಂಥ ಪಂಚರತ್ನ ಯೋಜನೆಯಲ್ಲೂ ಗೌರ್ಮೆಂಟ್ ಶಾಲೆಗಳಿಗೆ, ಸರ್ಕಾರಿ ಶಾಲೆಗಳು, ಅತ್ಯುನ್ನತ ಮಟ್ಟದ ಸರ್ಕಾರಿ ಶಾಲೆಗಳು ಹಾಗೂ ಹಾಸ್ಪಿಟಲ್ಗಳು ಅತ್ಯುನ್ನತವಾದಂತಹ ಹಾಸ್ಪಿಟಲ್ ಮಾಡಬೇಕು ಅಂತ, ಹಾಗೂ ನೀರಾವರಿಗೆ ಅತಿ ಮಹತ್ವ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರೆ. ಆದ್ರಿಂದ ಈ ಚುನಾವಣೆ 23ರಲ್ಲಿ ಕರ್ನಾಟಕದಲ್ಲಿ ಆಡಳಿತ ಪಕ್ಷವಾಗಿ ಜನತಾದಳ 123 ಸೀಟ್ ಬಂದೇ ಬರ್ತದೆ ಅಂತ ನಮಗಂತೂ ನಂಬಿಕೆ ಇದೆ. ಇನ್ನು ನ್ಯೂಸ್ 18 ಚುನಾವಣಾ ಚಕ್ರ ರಾಜ್ಯದ ಎಲ್ಲಾ ಕಡೆ ಸಂಚಾರ ಮಾಡ್ತಾ ಇದೆ. ಸಾರ್ವಜನಿಕರು ಬಂದು ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಬಹುದು. ಬನ್ನಿ, ಮಿಸ್ ಮಾಡದೆ ಚುನಾವಣಾ ಚಕ್ರ ಏರಿ ಮೈಕ್ ಹಿಡಿದು ಮಾತಾಡಿ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.